ನಮ್ಮ 7 ಗ್ಯಾರಂಟಿ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ. ಐತಿಹಾಸಿಕವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆ ರೈತರಿಗೆ 75,000 ಕೋಟಿ ರೂಪಾಯಿಯನ್ನ 35-40 ಲಕ್ಷ ರೂಪಾಯಿ ಎಕರೆಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾವೇರಿ ಯೋಜನೆಗೆ ಇವತ್ತು ಬ್ಯಾಲೆನ್ಸಿಂಗ್ ರಿಸರ್ವ್ಗೆ ನಮ್ಮ ಲಾಯರ್ಗಳು ನಮ್ಮ ಕಾಲದಲ್ಲಿ ನಮ್ಮ ಮಾರ್ಗದರ್ಶನದಂತೆ ಹೋರಾಟವನ್ನು ಮಾಡಿ ಆ ಮೇಕೆದಾಟಿಗೆ ತಮಿಳುನಾಡಿಗೆ ಹಾಕಿದಂತ ಕೇಸನ್ನು ವಜಾ ಮಾಡಿಸಿ ಕೇಂದ್ರ ಸರ್ಕಾರ ವಾಟರ್ ಕಮಿಷನ್ಗೆ ತೀರ್ಮಾನವನ್ನು ಮಾಡಬಹುದು ಅನ್ನೋದನ್ನ ಹಕ್ಕನ್ನ ಇವತ್ತು ಕೊಟ್ಟಿದೆ. ಡಿಪಿಆರ್ ತಯಾರು ಮಾಡ್ತಾ ಇದ್ದೇವೆ, ಮರು ಡಿಪಿಆರ್ ತಯಾರು ಮಾಡ್ತಾ ಇದ್ದೇವೆ. ಇವತ್ತು ಮಾದಾಯಿ ವಿಚಾರದಲ್ಲಿ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಏನ್ ತೊಂದರೆ ಇದೆ? ಇವತ್ತು ನಮ್ಮ ಎತ್ತಿನ ಯೋಜನೆಗೆ ಮಧ್ಯದಲ್ಲಿ ಫಾರೆಸ್ಟ್ ಅದನ್ನು ಕೂಡ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಸುಮಾರು 15,000 ಕೋಟಿಗಾರೆ ಬಂಡವಾಳ ಹಾಕಿದ್ದೇವೆ. ಅದು ಕೂಡ ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಇಂದ ನಿಂತಿದೆ. ಇನ್ನು 3 ತಿಂಗಳಲ್ಲಿ ನೀವು ಅನುಮತಿ ಕೊಡಿ ಸಾಕು. ಚಿಕ್ಕಬಳ್ಳಾಪುರಗೆ ಮತ್ತು ಕೋಲಾರ್ಗೆ ನೀರು ಹರಿಸುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೃಷ್ಣಾ, ಕಾವೇರಿ, ಮಾದಾಯಿ ಈ ಎಲ್ಲ ಯೋಜನೆಗಳಿಗೆ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ 6ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಲ್ಲ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಕುಡಿಯುವ ನೀರನ್ನು ಕೊಡಬೇಕು, ವ್ಯವಸಾಯಕ್ಕೆ ನೀರನ್ನು ಕೊಡಬೇಕು, ಕೆರೆಗಳನ್ನು ತುಂಬಿಸಬೇಕು, ಅಂತರ್ಜಲವನ್ನು ಹೆಚ್ಚಿಸಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಬಂಧುಗಳೇ, ತಮ್ಮ ನಾನು ಕೇಳ್ತಾ ಇದ್ದೀನಿ ಬಿಜೆಪಿಯವರು, ಇವತ್ತು ನಮ್ಮ ಕಾಲದಲ್ಲಿ ಬಿಜೆಪಿಯವರು ಕೇಳ್ತಾ ಇದ್ದೀನಿ, ನಮ್ಮ ಕಾಲದಲ್ಲಿ ಉಳುವಿಗೆ ಭೂಮಿ ಕೊಟ್ಟು ಆಶ್ರಯ ಕೊಟ್ಟು ನೀವೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀರಿ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆರಾಧನಾ ಕಾರ್ಯಕ್ರಮ ಇವತ್ತು ನಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಅಂತ ಶುರು ಮಾಡಿದ್ರು. ಹಳ್ಳಿಯಲ್ಲಿರುವಂತಹ ದೇವಸ್ಥಾನಗಳಿಗೆಲ್ಲ ಹಣ ಕೊಟ್ಟು ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡುವಂತ ಕೆಲಸ ನಾವು ಮಾಡಿದ್ವಿ. ನಮ್ಮ ರಾಮಲಿಂಗಾರೆಡ್ಡಿಯವರು ಅನೇಕ ಹೊಸ ಹೊಸ ಕಾರ್ಯಕ್ರಮ ತಂದು ಎಲ್ಲ ದೇವಸ್ಥಾನಗಳಿಗೆ ಒಂದು ಹೊಸ ರೂಪವನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರು ಬರೋರಿದ್ರು, ಆರೋಗ್ಯ ಸರಿಯಿಲ್ಲ ಅಂತ ಕೊನೆಗಳಿಗೆ ವಾಪಸ್ ಆದ್ರು. ಇವತ್ತು ಆರಾಧನಾ ಏನ್ ದೇವಸ್ಥಾನ, ದೇವ್ರ ಭಕ್ತಿ, ದೇವರ ಹೆಸರು ರಾಮ, ಹನುಮಂತ, ಶಿವ, ವೆಂಕಟೇಶ್ವರ ಬರೀ ನಿಮ್ಮ ಆಸ್ತಿನ? ದೇಶದ ಎಲ್ಲ ವರ್ಗದ ಜನರ ಆಸ್ತಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಉಳುವಿಗೆ ಭೂಮಿ ವಿಚಾರ ಹೇಳಿದೆ. ಏನಾದ್ರು ಬಿಜೆಪಿ ಕೊಟ್ಟಿದ್ದ ಇದನ್ನ ದೇವರಾಜ ಅರಸರ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಸರ್ಕಾರ ಕೊಟ್ಟು ಪೆನ್ಷನ್ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ, ಓಲ್ಡ್ ಏಜ್ ಪೆನ್ಷನ್. ಯಾರು ಕೊಟ್ಟು? ಇಂದಿರಾ ಗಾಂಧಿಯವರು ಕೊಟ್ಟು. ಇವತ್ತು ನರೇಗಾ ಕಾರ್ಯಕ್ರಮ, ಉದ್ಯೋಗ ಭರವಸೆ ಯೋಜನೆ, ಒಂದೊಂದು ಪಂಚಾಯತಿಗೆ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೆಲಸ ಮಾಡುವಂತ ಕಾರ್ಯಕ್ರಮ ಕೊಡ್ತಾರೆ. ಇನ್ನು ಮುಂದಕ್ಕೆ ಸಾಧ್ಯನಾ? ಬಸವರಾಜ ಬೊಮ್ಮಾಯಿ ಅವರೇ, ಇವತ್ತು ಏನು ನಮ್ಮ ಧಾರವಾಡ ಎಂಪಿ ಅವರಿಬ್ಬರು ಕೇಳ್ತಾ ಇದ್ದೀನಿ, ನಿಮ್ಮ ಕೈಲಿ, ನಿಮ್ಮ ಪಂಚಾಯತ್ ಇರೋ ಕೈಲಿ ಈ ಕಾನೂನನ್ನ ತೆಗೆದುಕೊಂಡು ಬಂದೇ ಈ ಉದ್ಯೋಗ ಖಾತ್ರಿ ಯೋಜನೆ ಈ ರಾಜ್ಯದಲ್ಲಿ ಮತ್ತೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮವನ್ನು ಸಾಧಿಸಿದರೆ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಿದ್ದೀರಿ, ಅವರ ಹೆಸರನ್ನ ಮುಗಿಸಿದ್ದೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನನಗೆ ಬಹಳ ನೋವಾಗ್ತಾ ಇದೆ.
ಇವತ್ತು ಕಾಂಗ್ರೆಸ್ ಸರ್ಕಾರದ ಹೆಸರು ಕೃಷ್ಣವರ ಕಾಲ ಆಯಿತು. ಬಿಸಿ ಊಟ ಕೊಟ್ಟು, ಶ್ರೀಶಕ್ತಿ ಕೊಟ್ಟು, ಇನ್ನೇನು ಬೇಕು? ಬಿಜೆಪಿ ಯಡಿಯೂರಪ್ಪ ಇದ್ರು, ಬೊಮ್ಮಾಯಿ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಸದಾನಂದ ಗೌಡರು ಇದ್ರು, ಕುಮಾರಸ್ವಾಮಿ ಇದ್ರು. ಒಂದು ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಪಟ್ಟಿ, ಇಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಇವತ್ತು ಜಾರ್ಜ್ ಕೂತಿದ್ದಾರೆ ನಮ್ಮ ಹಿರಿಯ ನಾಯಕರು. 20,000 ಕೋಟಿ ರೂಪಾಯಿ ಬರೀ ನಿಮ್ಮ ರೈತರಿಗೋಸ್ಕರ ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಿಮ್ಮ ಅಂತರ್ಜಲವನ್ನು ಹೆಚ್ಚಿ ನೀರನ್ನು ತೆಗೆದು ಪಂಪ್ಸೆಟ್ಗೆ ಹಣವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇಂಥ ಒಂದು ಇತಿಹಾಸಕ್ಕೆ ಪುಟಕ್ಕೆ ಹೋಗುವಂತಹ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮನ ಇವತ್ತು ನಮ್ಮೆಲ್ಲರೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಅನೇಕ ಯೋಜನೆಗಳು, ನಾನಿನ್ನ 1 ಗಂಟೆ 2 ಗಂಟೆ ಮಾತಾಡೋರಿದ್ದೇನೆ. ಆದರೆ ಇವತ್ತು ನಮ್ಮ ಲಂಬಾಣಿ ಜನಾಂಗದವರು ಒಂದು ದೊಡ್ಡ ಸಮಾವೇಶ ಇದೆ. ಅದಾದ್ಮೇಲೆ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಂಗಳೂರಿಗೆ ಹೋಗಬೇಕು. ನಮ್ಮ ಈಶ್ವರ್ ಖಂಡ್ರೆ ಅವರ ತಂದೆ, ನಮ್ಮ ಹಿರಿಯ ನಾಯಕರು, ಅವರು ಅವ್ರಿಗೆ ನಮನ ಸಲ್ಲಿಸುವಂತ ಕಾರ್ಯಕ್ರಮ ಭೀಮನ್ ಖಂಡ್ರೆ ಅವರು ಇದೆ. ಆ ಕಾರ್ಯಕ್ರಮಕ್ಕೆ ಅನೇಕ ನಾಯಕರು ಹೋಗಬೇಕಾಗಿದೆ. ಆದರೆ ಈ ರೀತಿ ಸಾಗರದಂತೆ ಸೇರಿದಂತ ಜನರಿಗೆ, ಇದಕ್ಕೆ ದುಡ್ದಂತ ಅಧಿಕಾರಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕರಿಗೆ, ಅವರಿಗೆ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಶಾಸಕರ ಪರವಾಗಿ, ನಮ್ಮ ಸರ್ಕಾರದ ಮಂತ್ರಿಗಳ ಪರವಾಗಿ 1 ಕೋಟಿ ಧನ್ಯವಾದಗಳನ್ನ ಕೃಷ್ಣ ಬೈರೇಗೌಡರ ಮುಖಂಡದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಲವು ಹೆಸರುಗಳನ್ನ ಬಿಟ್ಟಿರಬಹುದು, ಕ್ಷಮಿಸಬೇಕು. ಇನ್ನು 100 ವಿಚಾರಗಳನ್ನು ಹಂಚಿಕೊಳ್ಳುವಂತಹ ದಿನ ಇದೆ. ಬೈ ಎಲೆಕ್ಷನ್ ಬಂತು, 3 ಎಲೆಕ್ಷನ್ ಬಂತು. 2 ಮುಖ್ಯಮಂತ್ರಿಗಳ ಮಕ್ಕಳು, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಮಕ್ಕಳು. ಚುನಾವಣೆಯಲ್ಲಿ ನಮ್ಮ ಹತ್ರ ಇರಲಿಲ್ಲ ಆ ಸೀಟು. ಯಾರ ಹತ್ರ ಇತ್ತು? ಒಂದು ದಳದಲ್ಲಿತ್ತು, ಒಂದು ಬಿಜೆಪಿ ಇತ್ತು. ಆ ಸೀಟನ್ನ ವಾಪಸ್ ಕಾಂಗ್ರೆಸ್ ಕೊಟ್ಟು 139 ಮಾಡಿದ್ರಲ್ಲ, ನಿಮಗೆ ಎಷ್ಟು ಅಭಿನಂದನೆ ಹೇಳಬೇಕು. ಅದಕ್ಕೆ 7 ಶಾಸಕರನ್ನ ಈ ಜಿಲ್ಲೆಯಲ್ಲಿ ಕೊಟ್ಟು, ಆ ಶಾಸಕರನ್ನ ಋಣವನ್ನು ತೀರಿಸಲಿಕ್ಕೆ 1,000 ದಿನದ ಆಚರಣೆ ಈ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿ, ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಈ ಜಿಲ್ಲೆ ಎಲ್ಲ ಶಾಸಕರು ಒಟ್ಟಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲ ಸೇರಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರೆಲ್ಲರೂ ಕೂಡ ಅಭಿನಂದಿಸಿ, ನಿಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಹೇಳಿ, ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಇನ್ನು 16 ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೂಮಿ ಗ್ಯಾರಂಟಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.